ಈ 15%ಅಲ್ಲೇ ಒಳಗೊಳ್ಳುವಿಕೆ ಮೂಲಕ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ಎಲ್ಲರ ಒತ್ತಾಯದ ಮೇರೆಗೆ, ಚಳುವಳಿಯ ಒತ್ತಡದ ಮೇರೆಗೆ ಅವರು 5-25, 5-25, 4.5 ಅಲೆಮಾರಿಗಳಿಗೆ 20% ಈ ಥರ ಡಿವೈಡ್ ಮಾಡಿದೆ. ನಮ್ಮ ಒಟ್ಟಾರೆ ದಲಿತ ಸಂಘರ್ಷ ಸಮಿತಿಯ ಡಿಮ್ಯಾಂಡ್ ಇದರಲ್ಲಿ ಪ್ರಕಟ ಮಾಡ್ತಿದ್ದೀವಿ. ಈ ಡಿಮ್ಯಾಂಡ್ಸನ್ನು ಸರ್ಕಾರ ಗಮನಿಸಿ ಸಾಲ್ವ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಡಿಮ್ಯಾಂಡ್ಸ್ ಓರಿಯೆಂಟೆಡ್ ಮಾಡಿ ಸಾಲ್ವ್ ಮಾಡದೇ ಇದ್ದರೆ ದಲಿತ ಚಳುವಳಿಯನ್ನು ಒಂದು ರ್ಯಾಡಿಕಲ್ ಆಗಿ ಮೂಮೆಂಟನ್ನು ಮತ್ತೆ ಪುನರ್ಚೇತನಗೊಳಿಸ್ಕೊಂಡು ಎಲ್ಲ ಈ ಜಾತಿ ಆಧಾರದ ಮೇಲೆ ಏನು ಡಿವೈಡ್ ಆಗಿ ಒಂದು ಜಾತೀಯತೆಯನ್ನು ಅನಿಹಿಲೇಷನ್ ಆಫ್ ಕಾಸ್ಟ್ ಮೂಲಕ ಸುಮಾರು 50 ವರ್ಷಗಳ ಕಾಲ ನಾವು ಚಳುವಳಿ ಕಟ್ಕೊಂಡು ಎಲ್ಲ ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ಶೋಷಿತ ಸಮುದಾಯಗಳಲ್ಲಿ ಆದ್ಯತೆ ಕೊಟ್ಕೊಂಡು ಅವರ ಕಷ್ಟ ಸುಖದಲ್ಲಿ ಭಾಗವಹಿಸಿ ಸುಮಾರು 50 ವರ್ಷ ಕೆಲಸ ಮಾಡಿದ್ದೀವಿ. ಆ ಕೆಲಸ ಮಾಡಿರೋದ್ರಲ್ಲಿ ಸೀನಿಯರ್ಸ್ ಆದಂಥ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಒಂದು ಕೆ ರಾಮಯ್ಯ, ಹರಿಯಾನಂದ, ರಾಮದೇವರಾಕೆ, ಸುಮಯ್ಯ, ಸಂದೇಶ ಮುಂತಾದವರೆಲ್ಲ ನಾವು ಒಂದು 15 ದಿವಸ ಸರ್ಕಾರಕ್ಕೆ ಡಿಮ್ಯಾಂಡ್ಸನ್ನು ಓರಿಯೆಂಟ್ ಮಾಡಿ ಮೆಮೊರಾಂಡಮ್ ಕೊಟ್ಟು ಅವರು ಸಾಲ್ವ್ ಮಾಡದೇ ಇದ್ದರೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ನೆಕ್ಸ್ಟ್ ಮಂತ್ ಸಮಾವೇಶಗಳನ್ನು ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಆಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಅಸ್ಪೃಶ್ಯತೆ ಇದೆ. ಆ ಅಸ್ಪೃಶ್ಯತೆ ಇರೋರನ್ನು ನಾವು ಮೊದಲ ಆದ್ಯತೆ ಮೇರೆಗೆ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಕೊಡೋ ಥರ ಆಗಬೇಕು ಅಂತ ನಾವು ವಿನಂತಿಸ್ಕೊಳ್ತಾ, ಈಗ ಕೆ ರಾಮಯ್ಯನವರು ಬುಡ್ಡಿದೀಪ ಲಿವಿಂಗ್ ಟೈಮ್ಸ್ ಒಂದು ಮ್ಯಾಗಝೀನ್ ಕೂಡ ನಡೆಸ್ತಾ ಇದ್ದಾರೆ. ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. 25 ಅಂದರೆ ಕಾಲು ಭಾಗದಷ್ಟು ಪ್ರಜೆಗಳನ್ನು 30 ವರ್ಷಗಳ ಕಾಲ ನಿರರ್ಥಕವಾಗಿರುವಂಥ ಒಂದು ಕಾಳಗದಲ್ಲಿ ಚರಿತ್ರೆಯಲ್ಲಿ ಬಹಳ ದೂರ ಅಪರಾಧ ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ನಾನು ಭಾವಿಸ್ತೇನೆ. ಈಗ ಈ ಬೆಂಕಿ ಚೆಂಡನ್ನು ಯಾರು ತಯಾರಿಸಿದ್ರು, ಇದಕ್ಕೆ ಕಿಡಿ ಎಲ್ತಾಗ್ತು ಮತ್ತು ಇವರು ಕೂಡ ಎಲ್ಲೆಲ್ಲ ಚಲಿಸ್ತಾ ಬಂದು ನಮ್ಮ ಅಂಗಳಕ್ಕೆ ನಿಂತ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಆ ಬೆಂಕಿ ಚೆಂಡು ಸಿಡಿಯದ ಒಂದು ಒಪ್ಪಂದ ಆಗಿದೆ. ಈಗ ಮುಂದೆ ಇಡಬೇಕಾಗ್ತದೆ. ಆ ಕಿಡಿ ಇನ್ನೂ ಒಳಗೇನೆ ಇರೋದಾದರೆ ಅದನ್ನು ಸಂಪೂರ್ಣವಾಗಿ ಆರಿಸೋದೇ ಆಗಿ ಮತ್ತು ಕೇವಲ 2% ಮೀಸಲಾತಿ EWS ಅನ್ನು ಜಾರಿಗೊಳಿಸುವಾಗ ಕೇವಲ 1 ದಿನ ತೆಗೆದುಕೊಂಡಂಥ ಉದಾಹರಣೆ ಇದೆ. ಇರುವಾಗ ಈ 2% ಕಿತ್ತಾಟನ ನಾವು ಒಂದೇ ಒಂದು ಸಹಿ ಮೂಲಕ ಮಾಡಬಹುದು ಅಂತ ಒಂದು ರಾಜಕೀಯ ಒತ್ತಡವನ್ನು ನಿರ್ಮಾಣ ಮಾಡೋದಕ್ಕೆ ಹೇಳ್ತಲ್ಲ ವೆಂಕಟೇಶ್ ಅವರು. ಈಗಾಗಲೇ ನಾವು ಮುಂದೆ ಕಟ್ಟಬೇಕಾಗಿದೆ. ಭಾಳ ರ್ಯಾಡಿಕಲ್ ಆಗಿರುವಂಥ ಒಂದು DSS ಅನ್ನು ಕಟ್ಟಬೇಕಾಗಿದೆ. ಎಲ್ಲರ ಆಸೆ ಕೂಡ ಅದೇ ಆಗಿದೆ. ಪೂರ್ಣಾನಂದ ಅವರು ಕೂಡ ಜೊತೆಯಾಗೋಣ ಮತ್ತು ಕೈ ಜೋಡಿಸೋಣ ಒಂದಾಗೋಣ ಮಾಡ್ತಾ ಇರೋದು ಕೂಡ ಅದರ ಭಾಗವಾಗಿದೆ. ಅತ್ಯಂತ ಸಣ್ಣ ಸಣ್ಣ ಮಟ್ಟಗಳಲ್ಲಿ ಈ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಇದನ್ನೆಲ್ಲವನ್ನು ಕ್ರೋಢೀಕರಿಸಬೇಕಾಗಿರುವಂಥ ಮತ್ತು ಅದನ್ನು ಚಾನಲೈಸ್ ಮಾಡಬೇಕಾಗಿರುವಂಥ ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ಬಲಿಷ್ಠವಾದಂಥ ಪ್ರತಿರೋಧ ರಾಜಕಾರಣವನ್ನು ನಿರ್ಮಾಣ ಮಾಡೋದಕ್ಕೆ ಬದ್ಧರಾಗಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಸೊ ಮುಂದೆ ಇರೋದು ಕಟ್ಟುವ ಕೆಲಸ, ಒಡೆದ ಕೆಲಸ ಮುಗಿದಿದೆ. ಸದ್ಯಕ್ಕೆ ಸ್ಥಗಿತಗೊಂಡಿದೆ ಒಡೆಯೋ ಕೆಲಸ. ಇನ್ಯಾವುದೇ ರೀತಿ ನಮ್ಮನ್ನು ಒಡೆಯದ ರೀತಿಯಲ್ಲಿ ನಾವು ಎಚ್ಚರ ತಾಳ್ತಾ ಕಟ್ಟೋದು ಹೇಗೆ ಅನ್ನೋದನ್ನು ಒಂದು ದೊಡ್ಡ ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ದಿನಗಳು ಮುಖ್ಯವಾಗಿ ಅಂಬೇಡ್ಕರ್ ರೈಟ್ ಅಸ್ಪೃಶ್ಯರು ಈ ಭಾರತ ದೇಶದ ಮೊದಲನೇ ಶತ್ರು ಯಾರಾಗಿದ್ದಾರೆ ಅಂತಂದರೆ, ಯಾರು ಅಂಬೇಡ್ಕರ್ ರೈಟ್ಸ್ ಆಗಿದ್ದಾರೋ ಅದರಲ್ಲೂ ಕೂಡ ಯಾರು ವಲಯ ಅಂಬೇಡ್ಕರ್ ರೈಟ್ಸ್ ಆಗಿದ್ದಾರೋ ಅವ್ರು ಗುರಿಯಾಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವ್ರ ವಿರುದ್ಧ ಬಂದೂಕನ್ನು ಇಡಲಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದರ ಸಿಂಪ್ಟಮ್ಸ್ ಆಗಿ ಈಗಾಗಲೇ ತೇಲ್ ತುಂಬಡಿಯವರನ್ನ ಬಂಧನ ಮಾಡಿರೋ ರೀತಿಯಿಂದಲೇ ಇದು ವ್ಯಕ್ತ ಆಗ್ತಾ ಇದೆ ಇದು. ಸೊ ಆ ಕಾರಣಕ್ಕಾಗಿ ನಿಜವಾದ ಸವಾಲಾಗಿ ಈ ಏನು ಅಂಬೇಡ್ಕರ್ ರೈಟ್ ವಲಯ ಇದೆಯಲ್ಲ ಅದು ಎಲ್ಲವನ್ನ ಮೀರಿ ವಿಸ್ತಾರಗೊಳ್ಬೇಕಾದಂಥ ನಾವಿದ್ದೀವಿ. ಇದುವರೆಗೂ ಕೇವಲ ಅಸ್ಪೃಶ್ಯ ಅಥವಾ ಕೇವಲ ಇಂಥ ಗುಂಪು, ಒಂದು ಎಥನಿಕ್ ಗುಂಪು ಈ ರೀತಿ ಇದಲ್ಲ, ದಮನಿತ ವರ್ಗಗಳು ಈ ರೀತಿ ಇದಲ್ಲ.
ಅದು ಭಾಳ ಬೃಹತ್ ಆಗಿರುವಂಥ ಭಾರತೀಯ ಜನಸ್ತೋಮದ ಪ್ರತೀಕ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದರಲ್ಲಿ 85 ಭಾಗದಷ್ಟು ಜನರು ಇರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂಥ ಒಂದು ಪ್ರತಿರೋಧವನ್ನು ನಾವು ಕಟ್ಟಲೇಬೇಕಾದಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ನಮ್ಮ ಅಸ್ಮಿತೆಗಳನ್ನು ಅಷ್ಟು ಸುಲಭಕ್ಕೆ ಅಳಿಸಿ ಹಾಕೋದಕ್ಕೆ ಸಾಧ್ಯವಿಲ್ಲ. ನಾವು ಸಾಂಸ್ಕೃತಿಕ ಅಸ್ಮಿತೆಗಳೊಂದಿಗೆ ನಮ್ಮ ರಾಜಕಾರಣವನ್ನು ಮುಂದುವರಿಸ್ತೀವಿ. ಬಾಬಾ ಸಾಹೇಬರನ್ನು ವಿಸ್ತಾರ ಮಾಡಿದಂಥ ಕಾಂಶೀರಾಮ್ ಅವರು ಕೂಡ ಇದೇ ಆಶಯ ಹೊಂದಿದ್ರು. ಕೊಂಚ ಅವರು ಸಾಂಸ್ಕೃತಿಕ ತಾಯಿಬೇರಿನಿಂದ ರಾಜಕಾರಣ ಹುಟ್ಟಿಸೋದ್ರ ಬದಲಾಗಿ ರಾಜಕೀಯದ ಮೂಲಕ ಸಾಂಸ್ಕೃತಿಕ ತಾಯಿಬೇರನ್ನು ಚಿಗುರಿಸೋಕೆ ನೋಡಿದ್ರು. ಆ ಪ್ರಯೋಗ ಕೊಂಚ ಸ್ಥಗಿತಗೊಂಡಿದೆ ನಮ್ಮ ಎದುರುಗಡೆ. ನಾವು ಇದನ್ನು ದೃಷ್ಟಿಗೆ ಇಟ್ಕೊಂಡು ಮುಂದಿನ ಬಲಿಷ್ಠವಾಗಿರುವಂಥ ಏನು ವೆಂಕಟೇಶ್ ಅವರ ಆಶಯ ಇದಂತೆ ನಮ್ಮೆಲ್ಲರ ಆಶಯ ಇದಂತೆ ನಿಜವಾದ ದಲಿತ ಚಳುವಳಿಯನ್ನು ಕಟ್ಟಲೇಬೇಕಾದಂಥ ಅನಿವಾರ್ಯತೆ ನಮ್ಮ ಮೇಲಿದೆ. ನಾವೆಲ್ಲ ಕೂಡ ಕಾರ್ಯಪ್ರವೃತ್ತರಾಗೋಣ, ನಮ್ಮ ಕರ್ತವ್ಯನ ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಏನು ನಾನು ಇನ್ನೂ ಓದಿಲ್ಲ, ಒಂದು ನಂಬಿಕೆಯಿಂದ ಮಾತ್ರ ನಾನು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಅದು ಎನ್ ವೆಂಕಟೇಶ್ ಕರೆದಿದ್ದರಿಂದ ಮಾತ್ರ. ಯಾಕೆಂತಂದರೆ ನಾನು ಯಾವುದೇ ಇವರ ನಡೆಗಳನ್ನು ಮತ್ತು ಇನ್ನೊಂದನ್ನು ನಾನು ಪರಿಶೀಲಿಸಿಲ್ಲ. ಆದರೆ ನನಗೊಂದು ನಂಬಿಕೆ ಇದೆ, ಇಲ್ಲ ಮುಂದೆ ನಾವು ನಂಬಲೇಬೇಕಾದಂಥ ಕಾಲಘಟ್ಟದಲ್ಲಿದ್ದೀವಿ. ನಾವು ಒಬ್ಬರನ್ನೊಬ್ಬರು ನಂಬೋದಾದರೆ ಖಂಡಿತವಾಗಿ ಬಲಿಷ್ಠವಾದಂಥ ರಾಜಕೀಯ ಚಳುವಳಿ ಕಟ್ಟೋದಕ್ಕೆ ಬುನಾದಿ ಆಗುತ್ತೆ ಅನ್ನೋ ನಂಬಿಕೆಯನ್ನು ನಾನು ಈ ಮಾತುಗಳನ್ನು ಮುಂದೆ ಆಗ್ತಾ ಇದ್ದೀನಿ. ಈಗಾಗಲೇ ಮಾತಾಡಿದಂಥ ಇಬ್ಬರು ಹಿರಿಯರು ಪ್ರಸ್ತುತ ಸಂದರ್ಭದ ಈ ಒಳ ಮೀಸಲಾತಿಯ ಹಿನ್ನೆಲೆಯಲ್ಲಿ ಕಂಡು ಕೇಳರಿಯದಂತಹ ಒಂದು ಅವಘಡ ದಲಿತ ಚಳವಳಿ ಹಿನ್ನೆಲೆಯಲ್ಲಿ ನಡೆದು ಏನು ಆಗಬೇಕಾಗಿತ್ತೋ ಆಗಬಾರ್ದಾಗಿತ್ತೋ ಅದಾಗಿದೆ. ಸ್ನೇಹಿತರೆ, ರಮಣ್ಣ ಹೇಳಿದಾಗೆ ಈ ಒಳ ಮೀಸಲಾತಿ ಹಿನ್ನೆಲೆಯ ಈ ಒಂದು ಆವಟವನ್ನು ಇಟ್ಕೊಂಡು ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಶಿಥಿಲಗೊಳಿಸುವಂಥ ಒಂದು ಷಡ್ಯಂತ್ರ ಇಂಡಿಯಾದಲ್ಲಿ ನಡೀತಾ ಇದೆ. ಹಿಂದೆ ನಡ್ಕೊಂಡು ಬಂದಿದೆ, ಅದನ್ನು ಈಗ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಇಡೀ ಸಮಾಜವನ್ನು ತಲುಪ್ತಾ ಇರುವಂಥ ರೀತಿ, ಅದು ತಗೊಳ್ತಾ ಇರತಕ್ಕಂಥ ತಿರುವು ಈ ವೈದಿಕಶಾಹಿ ವ್ಯವಸ್ಥೆಗೆ ದಕ್ಕಿಸ್ಕೊಳ್ಳಿಕ್ಕಾಗ್ತಿಲ್ಲ. ಇದಕ್ಕಾಗಿ ಈ ಷಡ್ಯಂತ್ರವನ್ನು ಮಾಡಿದೆ. ಒಳ ಮೀಸಲಾತಿ ಇದೊಂದು ಮಹಾನ್ ದೊಡ್ಡ ಇದೇನಲ್ಲ, ಇದು ನಮ್ಮ ಅಜ್ಞಾನದಿಂದ ದಲಿತ ಚಳವಳಿಯ ವೈಫಲ್ಯದಿಂದಾಗಿ ಈ ಒಳ ಮೀಸಲಾತಿಯ ಆವಟ ಇಷ್ಟೊಂದು ಆದಿರಂಪ ಬೀದಿರಂಪ ಆಯಿತು. ದಲಿತ ಚಳವಳಿ ನಿಜವಾಗಿಯೂ ಅದರ ಪೂರ್ಣ ಹಿಂದಿನ ಆಶಯದೊಟ್ಟಿಗೆ ಅದು ಗಟ್ಟಿಯಾಗಿದ್ದರೆ ಇದು ಒಂದು ಕುಟುಂಬದ ಸಂಗತಿ, ಕುಟುಂಬದಲ್ಲೇ ಕುಂತು ಇತ್ಯರ್ಥ ಮಾಡಬಹುದಾಗಿದ್ದಂಥ ಒಂದು ಸಂಗತಿ. ಇದನ್ನು ನಮ್ಮ ಮನೆಯ ಮಜ್ಜಿಗೆಯನ್ನು ತಗೊಂಡೋಗಿ ಈಚಿನ ಮಗ ಕೂತು ನಾವೆಲ್ಲ ಹೆಂಡ ಕುಡಿತಿದ್ದೀವಿ ಅಂತ ಹೇಳಿ ಅನಿಸ್ತಿದ್ದೀವಿ. ಇದೊಂದು ದುರಂತ. ಈ ದುರಂತದಿಂದ ಈಚೆ ಬರಬೇಕು ಅಂತೇಳಿ ಇವಾಗ ಅನ್ನಿಸ್ತಾ ಇದೆ. ಇವತ್ತೇನು ಕರ್ನಾಟಕ ಸರ್ಕಾರ ಇಷ್ಟರ ಮಟ್ಟಿಗೆ ಇಷ್ಟೊಂದು ಕಾಯಿಸಿ ನಮ್ಮನ್ನ ಈಗಲಾದರೂ ಒಂದು ಹೆಚ್ಚು ಕಡಿಮೆ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ಕೊಟ್ಟಿದೀವ, ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸೋಣ. ಆದರೆ ನಾವಿಷ್ಟಕ್ಕೆ ಕೂರದೆ ನಾವು ಇನ್ನು ಮುಂದೆ ಇಂತಹ ಕೆಟ್ಟ ಮತ್ತೆ ಕ್ಲಿಷ್ಟವಾದಂಥ ಪರಿಸ್ಥಿತಿಗೆ ಒಳಗಾಗೋದು ಬೇಡ. ಇದು ಬಹಳ ಕೆಟ್ಟ ಪರಿಸ್ಥಿತಿ, ದಲಿತ ಸಮೂಹದ ವಿಷಯದಲ್ಲಂತೂ ಬಹಳ ಕೆಟ್ಟ ಪರಿಸ್ಥಿತಿ. ಇದನ್ನ ಬಹಳ ಆಳವಾಗಿ ಯೋಚನೆ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅಂದಿನ ಕಾಲದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬಹಿಷ್ಕೃತ ವರ್ಗಗಳನ್ನೆಲ್ಲ ಒಟ್ಟು ಮಾಡಿ ಬಹಿಷ್ಕೃತ ಹಿತಕಾರಣ ಸಮಿತಿ ಅಂತ ಏನು ಮಾಡಿದ್ರು, ಆ ಹಿತಕಾರಣ ಸಮಿತಿ ಪುನರುಜ್ಜೀವನ ಆಗುವ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಬಹಿಷ್ಕೃತರು ಎಲ್ಲರನ್ನೂ ಒಳಗೊಂಡಿದ್ರು. ಬಾಬಾ ಸಾಹೇಬ್ ಎಲ್ಲೂ ಯಾರನ್ನೋ ಬೈಫರ್ಕೇಟ್ ಮಾಡಿದವರಲ್ಲ. ಅದರೊಟ್ಟಿಗೆ ಈ ಬಹಿಷ್ಕೃತರೊಟ್ಟಿಗೆ ಇಡೀ ಇಂಡಿಯಾಕ್ಕೆ ಒಂದು ದಿಕ್ಕಾದ ಇವತ್ತಿನ ಕೊಟ್ಟಿರುವಂಥ ಸಂವಿಧಾನ ಇದನ್ನೇ ಸಹಿತಕ್ಕಾಗದೇ ಇರೋದು. ಸಂವಿಧಾನ ಏನು ಬಾಬಾ ಸಾಹೇಬರು ಬುದ್ಧನನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಮನನ ಮಾಡಿಕೊಂಡು ರಕ್ತಗತ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ಬುದ್ಧನ ಮಧ್ಯಮ ಮಾರ್ಗವನ್ನೇ ಭಾರತದ ಸಂವಿಧಾನವಾಗಿ ಕೊಟ್ಟರು. ಅದು ಸಹಿಸಕ್ಕಾಗಲಿಲ್ಲ ವೈದಿಕರಿಗೆ. ಹೇಗೆ ಇದನ್ನು ಒಡೆಯೋದು, ಹೇಗೆ ಇದನ್ನು ಛಿದ್ರ ಮಾಡೋದು, ಬಹಳ ಷಡ್ಯಂತ್ರ ಮಾಡಿ ಈ ಒಳ ಮೀಸಲಾತಿಯ ಆವಟದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಕೆಟ್ಟ ಆಟ ಆಡೋದು. ಈಗ ಎಲ್ಲರೂ ಹೇಳಿದಾಗ AWS ಇದು ಮೀಸಲಾತಿಯನ್ನು 10% ಮೀಸಲಾತಿ ಕೊಟ್ಟಾಗ ಒಂದು ಸಣ್ಣ ಗರ್ಭೆ ಎಲ್ಲೂ ಯಾವ ಊರು ಕೇರಿನಲ್ಲೂ ನಡೆಯಲಿಲ್ಲ. ಯಾವ ಕಾಂಗ್ರೆಸ್ನವರು ಮಾಡಲಿಲ್ಲ, ಯಾವ BJPಯವರು ಮಾಡಲಿಲ್ಲ, ಯಾವ ದಳದವರು ಮಾಡಲಿಲ್ಲ. ಮತ್ತು ಈಗ ನಾವು ಇಲ್ಲಿ ಕಿತ್ತಾಡ್ತಿದ್ದಾಗ ಈಗಲೂ ಸಹ ಯಾವ ಪ್ರತಿಕ್ರಿಯೆನೂ ನಮ್ಮಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬಂದವರಿಗೆ
ಬಂದವರಿಂದ ಇಲ್ಲ. ಕಾಂಗ್ರೆಸ್ನವರು ಪ್ರತಿಕ್ರಿಯಿಸಲಿಲ್ಲ, ದಳದವರು ಪ್ರತಿಕ್ರಿಯಿಸಲಿಲ್ಲ, ಬಿಜೆಪಿ ಅಂತ ಯಾವ ಹಿಂಗಾಯ್ತು, ಬಹಳ ಒಳ್ಳೇದಾಯ್ತು, ಇವ್ರು ಇನ್ನೂ ನಾಶ ಆಗ್ಬೇಕು ಅನ್ನೋ ಮಟ್ಟದಲ್ಲಿ ಅವ್ರು ಅಲ್ಲಲ್ಲೇ ಬೆಂಕಿ ಹತ್ತಾ ಬಂದರು. ಈಗ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಇಷ್ಟು ತಡವಾಗಾದ್ರೂ ಮಾಡಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರಕ್ಕೆ ಅಭಿನಂದಿಸೋದು ಒಟ್ಟೊಟ್ಟಿಗೆ ನಮ್ಮ ವಿಮೋಚನೆಯನ್ನ ನಾವೇ ಕಂಡುಕೋಬೇಕಾಗಿದೆ.